ಮಾಡದೇನೆ ಪ್ರತಿನಿತ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಕಮೆಂಟ್ ಮಾಡ್ತಾ ಕೂತಿದ್ದಾರೆ. ಹಿಂದೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು, ಅದರಲ್ಲಿ ಅವರ ಸಾಧನೆ ಏನು? ಶೂನ್ಯ. ಇವತ್ತು ರಾಜ್ಯದ ಗೃಹ ಸಚಿವರಾಗಿದ್ದಾರೆ, ಅದರಲ್ಲೇನು ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಪ್ರತಿನಿತ್ಯ RSS ಬಗ್ಗೆ ಮಾತಾಡೋದು. ರಾಜ್ಯದಲ್ಲಿ ಹತ್ಯೆ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹಲವಾರು ಸಮಸ್ಯೆಗಳಿದ್ದಾವೆ. ಇಷ್ಟೊಂದು ಹೆಣ್ಣು ಮಕ್ಕಳ ನಾಪತ್ತೆ ಆಗ್ತಾ ಇದೆ, ಗಂಡು ಮಕ್ಕಳ ನಾಪತ್ತೆ ಆಗ್ತಾ ಇದೆ. ಎಲ್ಲೋ ಹೋಗ್ತಿದ್ದಾರೆ ಗೊತ್ತಿಲ್ಲ, ಸಾವಿರಾರು ಜನಕ್ಕೆ ಇವತ್ತು ಲೆಕ್ಕನೇ ಇಲ್ಲದಂತೆ ನಾಪತ್ತೆ ಆಗ್ತಾ ಇದ್ದಾರೆ. ಇದು ಯಾವುದ ಕಡೆ ಗಮನ ಕೊಡದೇ ಇದೆ. ದಿನ ಅವರಿಗೆ ಟಿವಿಯಲ್ಲಿ ಬರ್ಬೇಕು, ದಿನ ಅವರು ಸುದ್ದಿಯಲ್ಲಿ ಇರ್ಬೇಕು. ಅವರು ಸುದ್ದಿಯಲ್ಲಿ ಇರೋದಕ್ಕಾಗಿ RSS ಅಂತ ಮಾತಾಡ್ಬೇಕು. ಇದು ಬಿಟ್ಟು ನೀವು ಏನು ಕೆಲಸ ಮಾಡಿದ್ರಿ ಅನ್ನುವಂಥದ್ದನ್ನ ರಾಜ್ಯಕ್ಕೆ ಸ್ಪಷ್ಟ ಮಾಡಬೇಕು. ನೀವು ಅವರಿಗೆ ಅಹಂಕಾರ ಏನು? ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ. ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷ. ನಂಗೆ ಯಾರು ಮುಟ್ಟಕ್ಕಾಗಲ್ಲ, ನಂಗೆ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಪ್ರಶ್ನೆ ಮಾಡಿದ ತಕ್ಷಣ ನಾನು ದಲಿತ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ತಂದೆಯ ಹಿಂದೆ ಅಡಗುವಂಥದ್ದು, ಇನ್ನೊಂದು ತಾನು ದಲಿತ ಅನ್ನುವಂಥದ್ದನ್ನ ಬಲಿತರಾದ್ರೂ ಕೂಡ ನಿರಂತರವಾಗಿ ಅಧಿಕಾರದಲ್ಲಿರುವಂತ ಕುಟುಂಬ ಅವ್ರದ್ದು. ಆದ್ರೂ ಕೂಡ ಅದನ್ನ ಮಾತಾಡಿ ಅದರ ನೆರಳನ್ನ ತಗೊಳ್ಳುವಂಥದ್ದು. ಇದು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ವಿನಂತಿ ಮಾಡುವಂಥದ್ದು, ದಯಮಾಡಿ ನೀವು RSS ಬಗ್ಗೆ ಮಾತಾಡೋದನ್ನು ಬಿಟ್ಟು ನಿಮ್ಮ ಕೆಲಸ ಏನಿದೆ, ರಾಜ್ಯದಲ್ಲಿ ನಾಪತ್ತೆಯಾದವರ ಕೆಲಸ ಏನಾಗಿದೆ, ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಿದ್ದಾರೆ, ಯಾವ ಅಧಿಕಾರಿ ಡ್ಯೂಟಿಗೆ ಹೋಗ್ತಿದಾರೋ ಇಲ್ಲೋ, ಯಾರು ಡ್ರಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ಯಾರು ಟೆಕ್ಕಿಂಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ಯಾರು ಇಲ್ಲಿಗಲ್ ಕೆಲಸದಲ್ಲಿ ಶಾಮೀಲಾಗಿದ್ದಾರೆ, ಯಾವ ಪೊಲೀಸ್ ಅಧಿಕಾರಿ ಬರೀ ರೆವೆನ್ಯೂ ಕೆಲಸ ಮಾತ್ರ ನೋಡ್ತಾ ಇದ್ದಾನೆ, ಇದರ ಬಗ್ಗೆ ಗಮನವನ್ನು ಕೊಟ್ಟು ನಿಮ್ಮ ಇಲಾಖೆಯನ್ನ ತಹಬದಿಗೆ ತರುವಂತದ್ದು, ಶಿಸ್ತು ತರುವಂತದನ್ನ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಪಕ್ಷ ಈಗಾಗಲೇ ಕಮಿಟಿಯನ್ನ ರಚನೆ ಮಾಡಿದೆ. ಇದು ಹಿರಿಯರ ಗಮನಕ್ಕೆ ಬಂದಿದೆ, ನಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಸಹಜವಾಗಿ ಪಕ್ಷ ಏನು ಶಿಸ್ತು ಕ್ರಮವನ್ನು ತಗೊಳ್ಳುತ್ತೆ, ಹೇಗೆ ತನಿಖೆಯನ್ನು ಮಾಡುತ್ತೆ ಅದನ್ನು ಮಾಡಲಾಗುತ್ತೆ. ಆದ್ರೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದ್ದಾರೆ ಅವರು ಈ ತರ ತಾಯಿಗೆ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೆ ಅವರನ್ನ ಕ್ಷಮಿಸಬಾರ್ದು ಅನ್ನುವಂತ ಆಗ್ರಹ ನಂದಿದೆ. ಇಬ್ರು ಶಾಸಕರು ಓಪನ್ ಆಗಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ. ಮತ್ತೆ ಏನೋ ನಾಚಿಕೆ ಇಲ್ಲದೇನೆ, ಏನೋ ಮಾನವರ್ಯಾದೆ ಇಲ್ಲದೇನೆ ಓಡಾಡ್ತಾರೆ, ಮಾತಾಡ್ತಾರೆ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದ್ರೂ ಹೋಗ್ಬೇಕು, ರಾಜೀನಾಮೆ ಆದ್ರೂ ಕೊಡ್ಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರ್ಬೇಕು, ಮತ್ತು ಅಡ್ಡದ ಮತದಾನ ಮಾಡ್ಬೇಕು, ಮತ್ತೆ ನಾನು ಕಾಂಗ್ರೆಸ್ಗೆ ಹಾಕಿದ್ದೀನಿ ಅನ್ನುವಂಥದ್ದನ್ನ ಹೇಳ್ಬೇಕು. ಇದು ನಡೀತಾ ಇರೋದು. ಅಂದ್ರೆ ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಆ ಮಾನಸಿಕತೆ ತೋರಿಸುತ್ತೆ. ಒಂದು ಕೇವಲ ಬಿಡದಿ ಅಲ್ಲ, ಈಗಾಗಲೇ ಕೆಂಪೇಗೌಡ ಬಡಾವಣೆ, ಶಿವರಾಮ್ ಕಾನನ್ ಬಡಾವಣೆ, ಬೇರೆ ಬೇರೆ ಬಡಾವಣೆಗಳನ್ನ ಬೆಂಗಳೂರಲ್ಲಿ ನಾವು ಮಾಡಿದ್ದೀವಿ. ಎಲ್ಲಿಗೂ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ನನ್ನದೇ ಕ್ಷೇತ್ರದಲ್ಲಿ ಕೆಂಪೇಗೌಡ ಬಡಾವಣೆ ಇಷ್ಟೊಂದು ದೊಡ್ಡ ಏರಿಯಾ ಇದೆ, ಎಲ್ಲಿ ನೀವು ಮೂಲಭೂತ ಸೌಕರ್ಯ ಕೊಟ್ರಿ? ಯಾರು ಸೈಟ್ ತಗೊಂಡಿದ್ದಾರೆ ಕಳೆದ 10 ವರ್ಷದಿಂದ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದ್ ಕಡೆ ಸೈಟ್ ಇರ್ಬೇಕು. ಯಾರಿಗೆ ಸೈಟ್ ಇಲ್ಲ, ಸೈಟ್ ತಗೊಂಡ್ರೆ ಅವ್ರು ಬಂದು ಮನೆ ಕಟ್ತಾರೆ ತಾನೆ. ಮನೆ ಕಟ್ಟಿಲ್ಲ ಅಂದ್ರೆ ಏನಂತ ನಿಮ್ಗೆ ಅದು ಬೇಕಾಗಿಲ್ಲ, ನಿಮ್ಗೆ ಬೇರೆ ಎಲ್ಲ ಇದೆ, ದೊಡ್ಡ ಯಾರಿಗೂ ಇನ್ಸೂರೆನ್ಸ್ ಮಾಡಿ ತಗೊಂಡಿದ್ದೀವಿ. ಇದನ್ನು ಮುಟ್ಟುಗೋಲ ಹಾಕುವಂತ ಕೆಲಸ ಮೊದಲು ಆಗ್ಬೇಕು. ಆಮೇಲೆ ನೀವು ವಸತಿಯ ಬಗ್ಗೆ ಯೋಚನೆ ಮಾಡಬೇಕು. ಬೆಂಗಳೂರನ್ನ ಮತ್ತೆ ಬೆಳೆಸಿ ನೀವು ನೀರೆಲ್ಲಿಂದ ಕೊಟ್ಟು ಇವತ್ತು ನೀರಿಗೆ ಸಮಸ್ಯೆ ಇದೆ, ವಿದ್ಯುತ್ತಿಗೆ ಸಮಸ್ಯೆ ಇದೆ, ಬಿಲ್ ಜಾಸ್ತಿ ಮಾಡ್ತಾ ಇದ್ದೀವಿ, ಕಸ ಎತ್ತಕ್ಕೆ ಸಮಸ್ಯೆ ಇದೆ.
ಬೆಂಗಳೂರನ್ನ ಬೆಳೆಸಬೇಕು. ಯಾಕಂದ್ರೆ ನಿಮ್ಮ ರಿಯಲ್ ಎಸ್ಟೇಟ್ ನಡಿಬೇಕು, ನಿಮ್ಮ ಭೂ ಮಾಫಿಯಾ ನಡಿಬೇಕು, ನೀವು ಜಮೀನು ಮಾಡಬೇಕು. ಈ ಕಾರಣಕ್ಕಾಗಿ ಇವತ್ತು ಅದು ಬಿಡದಿಯ ಟೌನ್ಶಿಪ್ ಇರ್ಬೋದು ಅಥವಾ ಬೇರೆ ಟೌನ್ಶಿಪ್ ಇರ್ಬೋದು, ಇದರ ಬಗ್ಗೆ ಯೋಚನೆ ಆಗ್ತಿದೆ. ನಾನು ಆಗ್ರಹ ಮಾಡ್ತಾ ಇರುವಂತದ್ದು, ಈಗಾಗಲೇ ಯಾವ ಜಮೀನನ್ನ ನೀವು ತಗೊಂಡಿದ್ದೀರಿ, ಯಾವ ಬಡಾವಣೆಯನ್ನ ನೀವು ಮಾಡಿದಿರಿ, ಅದರಲ್ಲಿ ಮೂಲಭೂತ ಸೌಕರ್ಯ ಕೊಡಿ. ಎಲ್ಲಿ ಕಾಲು ಸೈಟ್ ಇದೆ ಅದನ್ನು ಮುಟ್ಗೋಲ ಹಾಕೊಂಡು ಯಾರ ಸೈಟ್ ಕೇಳಿದಾರೆ ಅವರಿಗೆ ಕೊಡುವಂತ ಕೆಲಸ ಮಾಡಿ. ಇದನ್ನು ಸರ್ಕಾರ ಮಾಡ್ಬೇಕನ್ನುವಂತ ಆಗ್ರಹ ಮಾಡ್ತಾ ಇದ್ದೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.